ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಮ್ಮ ಕೈಲಿ ಕೆಲವು ಆಕರಗಳಿವೆ, ಮುಖ್ಯವಾಗಿ ಭಾರತದ ಚುನಾವಣೆಗಳು ಮತ್ತು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಬಗ್ಗೆ. ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂದ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವದ ಈ ಮೂಲ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಅಂದ್ರೆ ನಮ್ಮ ಉದ್ದೇಶ ಕೇವಲ ಮಾಹಿತಿ ಕೊಡೋದಷ್ಟೇ ಅಲ್ಲ, ಇದರ ಹಿಂದಿನ ಮಹತ್ವ ಏನಿದೆ ಅಂತ ಗ್ರಹಿಸೋದು. ಹೌದು, ನೀವು ಹೇಳಿದ್ದು ಸರಿ. ಈ ಆಕರಗಳು ಶುರುವಲ್ಲೇ ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಯಾಕೆ ಅಷ್ಟು ಮುಖ್ಯ, ಅನಿವಾರ್ಯ ಅಂತ ಸ್ಪಷ್ಟಪಡಿಸ್ತವೆ. ಇದು ಕೇವಲ ಒಂದು ಪ್ರೋಸೆಸ್ ಅಷ್ಟೇ ಅಲ್ಲ, ಬದಲಿಗೆ ಪ್ರಜೆಗಳು ತಮ್ಮ ಪರಮಾಧಿಕಾರವನ್ನ ಹೇಗೆ ಚಲಾಯಿಸ್ತಾರೆ ಅನ್ನೋದಕ್ಕೆ ಇದೊಂದು ದಾರಿ ಅಂತ ಈ ಬರಹಗಳು ಹೇಳ್ತವೆ. ಓ ಸರಿ ಸರಿ. ನಮ್ಮ ಸಂವಿಧಾನ ಕೊಟ್ಟಿದೆಯಲ್ಲ ಮತದಾನದ ಹಕ್ಕು, ಅದು ಇದಕ್ಕೆ ಒಂದು ಟೂಲ್ ಅಷ್ಟೇ. ಹೌದೌದು. ಹಾಗಾದ್ರೆ ನಾವು ಮೊದಲು ಈ ಚುನಾವಣೆ ಅನ್ನೋ ಪದ ಇದೆಯಲ್ಲ, ಇದರ ಮೂಲದಿಂದ ಶುರು ಮಾಡೋಣವೇ? ಖಂಡಿತ, ಒಳ್ಳೆ ಐಡಿಯಾ. ನನ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ಎಲಿಜೆರೆ ಅಂತ ಒಂದು ಲ್ಯಾಟಿನ್ ಪದದಿಂದ ಬಂದಿದೆ ಅಂತಾರಲ್ಲ? ಹೌದು, ಕರೆಕ್ಟ್. ಎಲಿಜೆರೆ ಲ್ಯಾಟಿನ್ ಪದ. ಇದರ ಅರ್ಥ? ಅದರ ಅರ್ಥ ಆರಿಸು ಅಥವಾ ಆಯ್ಕೆ ಮಾಡು ಅಂತ. ಓಕೆ, ಸಿಂಪಲ್ ಆಗಿದೆ. ಹೌದು, ಕೇಳೋಕೆ ಸಿಂಪಲ್ ಆದ್ರೂ ಅದ್ರೊಳ್ಗೆ ಒಂದು ದೊಡ್ಡ ಪ್ರಜಾಸತ್ತಾತ್ಮಕ ತತ್ವ ಇದೆ ನೋಡಿ. ಅಂದ್ರೆ ಯಾರು ಅಧಿಕಾರಕ್ಕೆ ಬರ್ಬೇಕು ಅಂತ ಜನರೇ ಡಿಸೈಡ್ ಮಾಡೋದು, ಆ ಆಯ್ಕೆ ಮಾಡೋ ಹಕ್ಕು ಜನರಲ್ಲಿರುತ್ತೆ ಅನ್ನೋದು. ಆಯ್ಕೆ ಮಾಡುವ ಹಕ್ಕು. ಹೌದು. ಇದು ಸುಮ್ನೆ ಮೆಕ್ಯಾನಿಕಲ್ ಆಗಿ ಆರಿಸೋದಲ್ಲ, ಬದಲಿಗೆ ಒಂದು ಪ್ರಜ್ಞಾಪೂರ್ವಕವಾದ ನಿರ್ಧಾರ. ಸರಿ. ಈ ಆಯ್ಕೆ ಮಾಡೋದು ಅನ್ನೋ ಕ್ರಿಯೆಯನ್ನ ಒಂದು ಸಿಸ್ಟಮ್ ಆಗಿ, ಅಂದ್ರೆ ಒಂದು ವ್ಯವಸ್ಥೆಯಾಗಿ ಹೇಗೆ ಡಿಫೈನ್ ಮಾಡಿದ್ದಾರೆ? ಈ ಆಕರಗಳಲ್ಲೇನು ಹೇಳುತ್ತೆ? ಒಂದು ಸ್ಪಷ್ಟವಾದ ಸ್ಟ್ರೇಟ್ ಫಾರ್ವರ್ಡ್ ವ್ಯಾಖ್ಯಾನ ಇದೆ ನೋಡಿ. ಏನದು? ದೇಶದಲ್ಲಿನ ಎಲ್ಲಾ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡುವ ವಿಧಾನವೇ ಚುನಾವಣೆ. ಓಕೆ, ಅಂದ್ರೆ ನಮ್ಮನ್ನ ಆಳೋರನ್ನ ನಾವೇ ಸೆಲೆಕ್ಟ್ ಮಾಡೋ ಪ್ರಾಸೆಸ್ ಅಷ್ಟೇ. ತುಂಬಾ ಬೇಸಿಕ್ ಆದ ವಿವರಣೆ ಇದು. ಅಂದ್ರೆ ಆಡಳಿತಗಾರರನ್ನ ಜನರೇ ನೇರವಾಗಿ ಅಥವಾ ಕೆಲವೊಮ್ಮೆ ಪರೋಕ್ಷವಾಗಿ ಆರಿಸೋ ಪ್ರಕ್ರಿಯೆ. ಇದು ಬರೀ ಪ್ರತಿನಿಧಿಗಳ ಆಯ್ಕೆಗೆ ಮಾತ್ರ ಸೀಮಿತನಾ ಅಥವಾ ಇದರದ್ದು ಬೇರೆ ಆಯಾಮಗಳು ಇವೆಯಾ? ಖಂಡಿತ ಇವೆ. ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೇವಲ ವ್ಯಕ್ತಿಗಳನ್ನ ಆರಿಸೋದಷ್ಟೇ ಅಲ್ಲ ಇದು. ಓಕೆ. ಆಕರಗಳು ಇನ್ನೊಂದು ಆಯಾಮವನ್ನು ತೋರಿಸ್ತವೆ. ಚುನಾವಣೆಗಳನ್ನ ಒಂದು ರಾಜಕೀಯ ಅವಕಾಶ ಅಂತ ಕೂಡ ವಿವರಿಸಿದ್ದಾರೆ. ರಾಜಕೀಯ ಅವಕಾಶ ಅಂದ್ರೆ ವೋಟರ್ಸ್ ಇದಾರಲ್ಲ, ಅವರಿಗೆ ಸರಿ ಅನ್ಸೋ ಐಡಿಯಾಲಜಿ, ಅವರಿಗೆ ಬೇಕಾಗಿರೋ ಪಾಲಿಸಿಗಳನ್ನ ಹೊಂದಿರೋ ಪೊಲಿಟಿಕಲ್ ಪಾರ್ಟಿಯನ್ನ ಅಧಿಕಾರಕ್ಕೆ ತರೋಕ್ ಸಿಗೋ ಒಂದು ಸ್ಟ್ರಾಂಗ್ ಅವಕಾಶ ಇದು. ಓ ಹಾಗೆ. ಹೌದು. ಕೇವಲ ವ್ಯಕ್ತಿಗಳನ್ನ ಆರಿಸೋದು ಒಂದು ಕಡೆ ಆದ್ರೆ, ದೇಶ ಒಂದು ನಿರ್ದಿಷ್ಟ ದಾರಿಯಲ್ಲಿ ಹೋಗ್ಬೇಕು ಅನ್ನೋ ತಮ್ಮ ಇಚ್ಛೆ ಇದೆಯಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡೋ ಒಂದು ಮಾರ್ಗ ಕೂಡ ಹೌದು. ರಾಜಕೀಯ ಅವಕಾಶ, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಈ ಆಯ್ಕೆಯ ಶಕ್ತಿ ಬಗ್ಗೆ ಮಾತಾಡುವಾಗ ನಿಮ್ಮ ಆಕರಗಳಲ್ಲಿ ಒಂದು ಫೇಮಸ್ ಕೋಟ್ ಇದೆಯಲ್ಲ, ಪ್ರಜಾಪ್ರಭುತ್ವದಲ್ಲಿ ಮತಪತ್ರವು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾದುದು ಅಂತ. ಹೌದು, ಬಹಳ ಗಂಭೀರವಾದ ಮಾತು ಅದು. ಅದರ ಅರ್ಥವನ್ನ ನಾವು ಹೇಗೆ ತಗೋಬೇಕು? ಅದರ ಆಳ ಏನು? ಅದರ ಹಿಂದಿನ ಆಶಯ ಏನು ಅಂದ್ರೆ, ಬದಲಾವಣೆ ತರೋಕೆ ಹಿಂಸೆ ಬೇಕಾಗಿಲ್ಲ, ದಂಗೆ ಬಲಪ್ರಯೋಗ ಬೇಕಾಗಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೋಟಿಂಗ್ ಬಾಕ್ಸ್ ಮೂಲಕ ಶಾಂತಿಯುತವಾಗಿ ಮೆಜಾರಿಟಿ ಒಪಿನಿಯನ್ ಮೂಲಕ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ತರ್ಬೋದು. ಸರಿ ಸರಿ. ಅಧಿಕಾರವನ್ನೇ ಬದಲಾಯಿಸೋ ಶಕ್ತಿ, ಸರ್ಕಾರಗಳನ್ನ ಅಕೌಂಟಬಲ್ ಮಾಡೋ ಶಕ್ತಿ ಒಂದು ಸಣ್ಣ ಬ್ಯಾಲೆಟ್ ಪೇಪರ್ನಲ್ಲಿದೆ ಅಂತ ಅದರ ಅರ್ಥ. ಇದು ಹೇಗೆ ಹೇಳೋದು, ಒಂದು ನಾನ್ ವಯಲೆಂಟ್ ರೆವಲ್ಯೂಷನ್ನ ಟೂಲ್ ಇದ್ದಾಗೆ. ಆಕರಗಳು ಅದನ್ನೇ ಹೇಳೋಕ್ ಪ್ರಯತ್ನ ಪಡ್ತಿವೆ. ಓಕೆ, ಅಂದ್ರೆ ಇದು ಜನರಿಗೆ ಒಂದು ರೀತಿ ಆಯ್ಕೆಯ ಸ್ವಾತಂತ್ರ್ಯ ಕೊಡುತ್ತೆ ಅಲ್ವಾ? ತಮಗೆ ಬೇಕಾದ ಸರ್ಕಾರ, ಬೇಕಾದವರನ್ನ ಆಯ್ಕೆ ಮಾಡೋ ನೇರವಾದ ಅಧಿಕಾರವನ್ನೇ ಕೊಡುತ್ತೆ. ಖಂಡಿತವಾಗಿಯೂ. ಆ ಬುಲೆಟ್ ವರ್ಸಸ್ ಬ್ಯಾಲೆಟ್ ಮಾತಿನ ತಿರುಳೇ ಅದು, ಆಯ್ಕೆಯ ಸ್ವಾತಂತ್ರ್ಯ ಮತ್ತು ಅದನ್ನ ಚಲಾಯಿಸೋ ಹಕ್ಕು. ಈ ಹಕ್ಕನ್ನ ಚಲಾಯಿಸೋದ್ರಿಂದಲೇ ಪ್ರಜೆಗಳು ತಮ್ಮ ಸಾರ್ವಭೌಮತ್ವವನ್ನ ಎತ್ತಿ ಹಿಡಿಯೋದು. ಅದಕ್ಕೆ ಆಕರಗಳು ತುಂಬಾ ಸ್ಪಷ್ಟವಾಗಿ ಚುನಾವಣೆಗಳನ್ನ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಅಂತ ಕರೀತವೆ. ಆಧಾರ ಸ್ತಂಭ, ಪಿಲ್ಲರ್ಸ್ ಆಫ್ ಡೆಮೋಕ್ರಸಿ ಅಂತಾರಲ್ಲ ಹಾಗೆ. ಹೌದು, ಅದೇ. ಇದು ಒಂದು ಬಿಲ್ಡಿಂಗ್ಗೆ ಕಂಬಗಳು ಹೇಗೆ ಮುಖ್ಯವೋ ಹಾಗೆ ಪ್ರಜಾಪ್ರಭುತ್ವಕ್ಕೆ ಚುನಾವಣೆಗಳು ಮುಖ್ಯ ಅಂತ ಹೇಳ್ದಾಗಾಯ್ತು. ಇದನ್ನ ಸ್ವಲ್ಪ ವಿವರಿಸ್ತೀರಾ? ಖಚಿತವಾಗಿ. ನೋಡಿ, ಒಂದು ಕಟ್ಟಡಕ್ಕೆ ಕಂಬಗಳು ಇಲ್ಲ ಅಂದ್ರೆ ಅದು ನಿಲ್ಲಕ್ಕಾಗಲ್ಲ. ಸರಿ.
ಹಾಗೇನೆ ರೆಗ್ಯುಲರ್ ಆಗಿ ಫೇರ್ ಆಗಿ ನಡೆಯೋ ಚುನಾವಣೆಗಳು ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಅನ್ನೋದೇ ಇರೋದಿಲ್ಲ. ಈ ಆಧಾರ ಸ್ತಂಭಗಳು ಗಟ್ಟಿಯಾಗಿದ್ರೆ ಮಾತ್ರ ಡೆಮಾಕ್ರಸಿ ಅನ್ನೋ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಆಕರಗಳು ಇಲ್ಲಿ ಒಂದು ವಾರ್ನಿಂಗ್ ಕೂಡ ಕೊಡ್ತವೆ. ಹೌದಾ? ಏನದು? ಒಂದು ವೇಳೆ ಚುನಾವಣೆಗಳು ಸರಿ ನಡಿಲಿಲ್ಲ ಅಥವಾ ಅದರ ಪವಿತ್ರತೆಗೆ ಏನಾದ್ರೂ ಧಕ್ಕೆ ಬಂತು ಅಂದ್ರೆ ಪ್ರಜಾಪ್ರಭುತ್ವ ಅನ್ನೋದು ತುಕ್ಕು ಹಿಡಿದ ಯಂತ್ರ ಆಗ್ಬಿಡುತ್ತೆ. ತುಕ್ಕು ಹಿಡಿದ ಯಂತ್ರ ಅಂದ್ರೆ ಹೆಸರಿಗೆ ಮಾತ್ರ ಇರುತ್ತೆ, ಆದ್ರೆ ಅದರ ಮೂಲ ಉದ್ದೇಶ ಏನಿದೆ? ಜನರ ಆಸೆಗಳನ್ನ ಪೂರೈಸೋದು. ಆ ಕೆಲ್ಸ ಮಾಡಕ್ಕಾಗದೆ ನಿಷ್ಕ್ರಿಯ ಆಗುತ್ತೆ. ಓ, ಇದು ಬಹಳ ಮುಖ್ಯವಾದ ಪಾಯಿಂಟ್. ಹಾಗಾದ್ರೆ ಈ ಆಧಾರ ಸ್ತಂಭಗಳು ಜನರ ಒಪಿನಿಯನ್ ಅನ್ನ ಹೇಗೆ ರಿಫ್ಲೆಕ್ಟ್ ಮಾಡುತ್ತೆ? ಜನರ ಇಚ್ಛೆಯನ್ನ ಎಕ್ಸ್ಪ್ರೆಸ್ ಮಾಡೋ ಮೀಡಿಯಂ ಆಗಿ ಎಲೆಕ್ಷನ್ಸ್ ಹೇಗೆ ಕೆಲಸ ಮಾಡುತ್ತೆ? ಒಳ್ಳೆ ಪ್ರಶ್ನೆ. ಚುನಾವಣೆಗಳು ಬೇಸಿಕಲಿ ಜನರ ಕಲೆಕ್ಟಿವ್ ಇಚ್ಛೆ ಇದೆಯಲ್ಲ, ಅಂದ್ರೆ ಅವರ ಆಸೆಗಳು, ಪ್ರಿಯಾರಿಟಿಗಳು, ನಿರೀಕ್ಷೆಗಳು ಇವನ್ನೆಲ್ಲ ವ್ಯಕ್ತಪಡಿಸೋಕೆ ಒಂದು ಪ್ಲಾಟ್ಫಾರ್ಮ್. ಯಾರು ರೂಲ್ ಮಾಡಬೇಕು, ಯಾವ ಪಾರ್ಟಿಯ ಪಾಲಿಸಿಗಳು ಇಂಪ್ಲಿಮೆಂಟ್ ಆಗ್ಬೇಕು ಅನ್ನೋದನ್ನ ಜನರೇ ಡಿಸೈಡ್ ಮಾಡೋದು ಈ ಪ್ರೋಸೆಸ್ ಮೂಲಕನೇ. ಸರಿ. ಆಕರಗಳಲ್ಲಿ ಹೇಳಿರೋ ಹಾಗೆ ಎಲೆಕ್ಷನ್ನಲ್ಲಿ ಜಾಸ್ತಿ ಸೀಟ್ ಗೆದ್ದ ಪಾರ್ಟಿ ಅಥವಾ ಅಲಯನ್ಸ್ ಸರ್ಕಾರ ಮಾಡುತ್ತೆ. ಅಂದ್ರೆ ಮೆಜಾರಿಟಿಯ ಇಚ್ಛೆಗೆ ವ್ಯಾಲ್ಯೂ ಸಿಗುತ್ತೆ. ಹಾಗಾದ್ರೆ ಸೋತೋರ್ದು ಅಥವಾ ಕಡಿಮೆ ವೋಟ್ಸ್ ಬಂದವ್ರ ಕತೆ ಏನು? ಅವರ ಇಚ್ಛೆಗೆ ಬೆಲೆ ಇಲ್ವಾ? ಖಂಡಿತ ಬೆಲೆ ಇದೆ. ಅದೇ ನೋಡಿ ಪ್ರಜಾಪ್ರಭುತ್ವದ ಬ್ಯೂಟಿ. ಮೆಜಾರಿಟಿ ಇರೋರು ರೂಲ್ ಮಾಡಿದ್ರೆ ಉಳಿದ ಪಾರ್ಟಿಗಳು, ಅಂದ್ರೆ ಎಲೆಕ್ಷನ್ನಲ್ಲಿ ಸೋತ್ರೂ ಸ್ವಲ್ಪ ವೋಟ್ಸ್ ತಗೊಂಡಿರೋ ಪಾರ್ಟಿಗಳು ಆಪೋಸಿಷನ್ ಪಾರ್ಟಿಗಳಾಗಿ ಕೆಲಸ ಮಾಡ್ತವೆ. ವಿರೋಧ ಪಕ್ಷಗಳು. ಹೌದು. ಆಡಳಿತ ಪಕ್ಷದ ಕೆಲಸಗಳನ್ನ ಕ್ರಿಟಿಸೈಸ್ ಮಾಡೋದು, ತಪ್ಪುಗಳನ್ನ ತೋರ್ಸೋದು, ಆಲ್ಟರ್ನೇಟಿವ್ ಪಾಲಿಸಿಗಳನ್ನ ಕೊಡೋದು, ಜನರ ಹಕ್ಕುಗಳಿಗಾಗಿ ಧ್ವನಿ ಎತ್ತೋದು ಇದೆಲ್ಲ ಅಪೋಸಿಷನ್ ಪಾರ್ಟಿಗಳ ಜವಾಬ್ದಾರಿ. ಸರಿ. ಆಕರಗಳ ಪ್ರಕಾರ ಈ ಸಿಸ್ಟಮ್ ಏನಿದೆ ಇದು ಗವರ್ಮೆಂಟ್ನಲ್ಲಿ ಒಂದ್ ರೀತಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹೌದು, ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಆಡಳಿತ ಪಕ್ಷ ಡಿಕ್ಟೇಟರ್ ತರ ಆಗದ ಹಾಗೆ ತಡೆಯೋದ್ರಲ್ಲಿ ಅಪೋಸಿಷನ್ ರೋಲ್ ತುಂಬಾ ಮುಖ್ಯ. ಇದು ನಿಜಕ್ಕೂ ಬಹಳ ಮುಖ್ಯವಾದ ಬ್ಯಾಲೆನ್ಸ್. ಸರಿ, ಈಗ ನಮಗೆ ಚುನಾವಣೆಗಳ ಇಂಪಾರ್ಟೆನ್ಸ್, ಅದರ ವೀನಿಂಗ್ ಎಲ್ಲ ಗೊತ್ತಾಯ್ತು. ಆದರೆ ಈ ಆಯ್ಕೆಯ ಪ್ರಕ್ರಿಯೆ, ಈ ಇಚ್ಛೆಯನ್ನ ಹೇಳೋ ವಿಧಾನ ಪ್ರಾಕ್ಟಿಕಲ್ ಆಗಿ ಹೇಗ್ ನಡೆಯುತ್ತೆ? ಇಲ್ಲೇ ಅಲ್ವಾ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅನ್ನೋದು ಬರೋದು. ಕರೆಕ್ಟ್. ಇಂಡಿಯಾದಲ್ಲಿ ನಾವು ಇದನ್ನೇ ಅಲ್ವಾ ಫಾಲೋ ಮಾಡ್ತಿರೋದು. ಏನಿದು ಸಿಸ್ಟಮ್? ಇದರ ನಿಖರವಾದ ಅರ್ಥ ಏನು? ಹೌದು. ಈ ಆಯ್ಕೆಯ ಹಕ್ಕನ್ನ ಚಲಾಯಿಸೋ ಮೆಥಡ್ಗೆ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಥವಾ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಅಂತಾರೆ. ಆಕರಗಳು ಇದನ್ನ ಸ್ಪಷ್ಟವಾಗಿ ವಿವರಿಸ್ತವೆ. ಇಂಡಿಯಾ ಕಾಂಟೆಕ್ಸ್ನಲ್ಲಿ ಹೇಳೋದಾದ್ರೆ 18 ವರ್ಷ ಆಗಿರೋ ಪ್ರತಿಯೊಬ್ಬ ಸಿಟಿಸನ್ಗೂ ವೋಟ್ ಮಾಡೋ ಹಕ್ಕು ಕೊಡೋದೇ ಇದರ ಮೂಲ ತತ್ವ. ಪ್ರತಿಯೊಬ್ಬ ನಾಗರಿಕ ಅಂದ್ರೆ ಇದರಲ್ಲಿ ಏನಾದರೂ ರೆಸ್ಟ್ರಿಕ್ಷನ್ಸ್ ಇಲ್ವಾ? ಉದಾಹರಣೆಗೆ ದುಡ್ಡಿರೋರು, ಓದಿದವರು, ಗಂಡ್ಸರು ಹೀಗೇನಾದ್ರೂ? ಖಂಡಿತ ಇಲ್ಲ. ಅದೇ ನೋಡಿ ಈ ಸಿಸ್ಟಮ್ನ ಸ್ಪೆಷಾಲಿಟಿ ಮತ್ತೆ ಅದರ ಸ್ಟ್ರೆಂತ್. ಆಕರಗಳು ಒತ್ತಿ ಹೇಳೋದೇನಂದ್ರೆ ಈ ಪದ್ಧತಿ ಕೆಳಗೆ ಯಾವುದೇ ಡಿಸ್ಕ್ರಿಮಿನೇಷನ್ಗೆ ಜಾಗ ಇಲ್ಲ. ಸರಿ. ವ್ಯಕ್ತಿ ಗಂಡಾಗಿರ್ಲಿ, ಹೆಣ್ಣಾಗಿರ್ಲಿ ಅಥವಾ ತೃತೀಯ ಲಿಂಗಿಯಾಗಿರ್ಲಿ, ಯಾವುದೇ ಧರ್ಮ, ಜಾತಿ, ಬುಡಕಟ್ಟಿಗೆ ಸೇರಿರ್ಲಿ, ಅವರ ಎಕನಾಮಿಕ್ ಸ್ಟೇಟಸ್ ಏನಾದ್ರೂ ಇರ್ಲಿ, ಸೋಷಿಯಲ್ ಸ್ಟೇಟಸ್ ಹೇಗಾದ್ರೂ ಇರ್ಲಿ, ಅವರು ಓದಿದವರಾಗಿರ್ಲಿ, ಓದಿದೇ ಇರ್ಲಿ, ಕಾನೂನು ಪ್ರಕಾರ 18 ವರ್ಷ ಆಗಿರೋ ಪ್ರತಿಯೊಬ್ಬ ಇಂಡಿಯನ್ ಸಿಟಿಸನ್ಗೂ ವೋಟ್ ಮಾಡೋಕೆ ಈಕ್ವಲ್ ರೈಟ್ ಇದೆ. ವಾ, ಅಂದ್ರೆ ಎಲ್ಲರೂ ಸಮಾನರು. ಹೌದು. ಶ್ರೀಮಂತರ ವೋಟಿಗೆ ಎಷ್ಟು ವ್ಯಾಲ್ಯೂ ಇದೆಯೋ ಬಡವರ ವೋಟಿಗೂ ಅಷ್ಟೇ ವ್ಯಾಲ್ಯೂ. ಇದು ಒಬ್ಬ ವ್ಯಕ್ತಿ, ಒಂದು ಮತ, ಒಂದು ಮೌಲ್ಯ. ಈ ಪ್ರಜಾಸತ್ತಾತ್ಮಕ ತತ್ವ ಇದೆಯಲ್ಲ, ಅದರ ನಿಜವಾದ ರಿಫ್ಲೆಕ್ಷನ್. ಅಂದ್ರೆ ಇದು ಪೊಲಿಟಿಕಲ್ ಈಕ್ವಾಲಿಟಿಯನ್ನ ಎತ್ತಿ ಹಿಡಿಯುತ್ತೆ. ಸರಿ, ಈ ಪದ್ಧತಿ ಮೂಲಕ ಜನ ತಮ್ಮ ರೆಪ್ರೆಸೆಂಟೇಟಿವ್ಸ್ ಅನ್ನ ಹೇಗೆ ಆಯ್ಕೆ ಮಾಡ್ತಾರೆ? ಈ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಬೇಸಿಸ್ ಮೇಲೆ ನಡೆಯೋ ಜನರಲ್ ಎಲೆಕ್ಷನ್ಸ್ ಇದೆಯಲ್ಲ, ಉದಾಹರಣೆಗೆ ನಮ್ಮ ಲೋಕಸಭೆ ಅಥವಾ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ಸ್. ಹೌದು. ಅಲ್ಲಿ ಜನ ತಮ್ಮ ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ನಿಂತಿರೋ ಕ್ಯಾಂಡಿಡೇಟ್ಸ್ಗಳಿಗೆ ಡೈರೆಕ್ಟ್ ಆಗಿ ವೋಟ್ ಹಾಕ್ತಾರೆ. ಓಕೆ. ಹೀಗೆ ತಮ್ಮ ಪ್ರತಿನಿಧಿಗಳನ್ನ ತಾವೇ ನೇರವಾಗಿ ಸೆಲೆಕ್ಟ್ ಮಾಡೋ ಪವರನ್ನ ಈ ಸಿಸ್ಟಮ್ ಜನರಿಗೆ ಕೊಡುತ್ತೆ ಅಂತ ಆಕರಗಳು ವಿವರಿಸ್ತವೆ. ಇದು ನಮ್ಮ ರೆಪ್ರೆಸೆಂಟೇಟಿವ್ ಡೆಮಾಕ್ರಸಿ ಫಂಕ್ಷನ್ ಆಗೋಕೆ ಬೇಸ್. ಆಯ್ಕೆಯ ಸ್ವಾತಂತ್ರ್ಯದಿಂದ ಶುರುವಾಗಿ ಡೆಮಾಕ್ರಸಿಯ ಆಧಾರ ಸ್ತಂಭವಾಗಿ ಕೊನೆಗೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಮೂಲಕ ಎಲ್ಲರಿಗೂ ಸಮಾನ ಅವಕಾಶ ಕೊಡೋವರೆಗೂ ಈ ಇಡೀ ಜರ್ನಿ ಇದೆಯಲ್ಲ, ನಿಜಕ್ಕೂ ಪ್ರಜಾಪ್ರಭುತ್ವದ ಆಳವನ್ನ ತೋರಿಸುತ್ತೆ.
ಹಾಗಾದ್ರೆ ಈ ಎಲ್ಲಾ ಪಾಯಿಂಟ್ಸ್ ಅನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಈ ಆಕರಗಳಿಂದ ನಾವು ಕಲಿಯೋ ಮೇನ್ ಲೆಸನ್ ಏನು? ಇದರ ಒಟ್ಟಾರೆ ಬಿಗ್ ಪಿಕ್ಚರ್ ಏನು? ನೀವು ಹೇಳಿದ್ದು ಕರೆಕ್ಟ್. ಇವೆಲ್ಲವನ್ನು ಒಟ್ಟಿಗೆ ಸೇರಿಸಿ ಒಂದು ದೊಡ್ಡ ಚಿತ್ರಣದಲ್ಲಿ ನೋಡಿದಾಗ ಈ ಆಕರಗಳು ನಮಗೇನ್ ಹೇಳ್ತವೆ ಅಂದ್ರೆ, ಎಲೆಕ್ಷನ್ಸ್ ಮತ್ತೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಕೇವಲ ಟೆಕ್ನಿಕಲ್ ಅಥವಾ ಲೀಗಲ್ ವಿಷಯಗಳಲ್ಲ. ಅವು ಇಂಡಿಯಾದಂಥ ದೊಡ್ಡ ಡೈವರ್ಸ್ ದೇಶದಲ್ಲಿ ಡೆಮಾಕ್ರಸಿ ಹೇಗೆ ಕೆಲಸ ಮಾಡುತ್ತೆ, ಗವರ್ನೆನ್ಸ್ನಲ್ಲಿ ಜನರ ಪಾರ್ಟಿಸಿಪೇಷನ್ ಹೇಗೆ ಸಾಧ್ಯ ಆಗುತ್ತೆ, ಮತ್ತೆ ರೆಪ್ರೆಸೆಂಟೇಷನ್ ತತ್ವ ಹೇಗೆ ಜಾರಿಗೆ ಬರುತ್ತೆ ಅನ್ನೋದರ ಹೇಗೆ ಹೇಳೋದು, ತಿರುಳು, ಕೋರದು. ಅಂದ್ರೆ ವೋಟರ್ಸ್ ರೋಲು ಬರೀ ವೋಟ್ ಹಾಕೋದಕ್ಕೆ ಲಿಮಿಟೆಡ್ ಆಗಿಲ್ಲ, ಅದಕ್ಕಿಂತ ದೊಡ್ಡ ಇಂಪ್ಯಾಕ್ಟ್ ಇದೆ ಅದಕ್ಕೆ, ಅಲ್ವಾ? ಖಂಡಿತ. ವೋಟರ್ಸ್ ಕೇವಲ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋದಿಲ್ಲ. ಓಕೆ. ಆಕರಗಳು ಹೇಳೋ ಹಾಗೆ ತಮ್ಮ ಆಯ್ಕೆಗಳ ಮೂಲಕ ಅವರು ದೇಶದ ಪೊಲಿಟಿಕಲ್ ಡೈರೆಕ್ಷನ್ ಅನ್ನೇ ಡಿಸೈಡ್ ಮಾಡ್ತಾರೆ. ಓ. ಯಾವ ಪಾರ್ಟಿ ಪವರ್ಗೆ ಬರ್ಬೇಕು, ಯಾವ ಐಡಿಯಾಲಜಿನೂ ಮುಂದೆ ಬರ್ಬೇಕು, ಗವರ್ಮೆಂಟ್ ಪಾಲಿಸಿ ಮೇಕಿಂಗ್ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ಬೇಕು, ಇದೆಲ್ಲವನ್ನು ವೋಟರ್ಸ್ ತಮ್ಮ ವೋಟಿಂಗ್ ರೈಟ್ ಮೂಲಕ ಇಂಡೈರೆಕ್ಟ್ ಆಗಿ ಡಿಸೈಡ್ ಮಾಡ್ತಾರೆ. ಇಲ್ಲಿ ಪ್ರತಿಯೊಂದು ವೋಟ್ ಕೇವಲ ಒಂದು ನಂಬರ್ ಅಲ್ಲ, ಅದೊಂದು ಒಪಿನಿಯನ್, ಒಂದು ಆಸೆ, ಒಂದು ಶಕ್ತಿ. ಈ ಇಡೀ ಸಿಸ್ಟಮ್ ಅದು ಜನರ ಕೈಲಿರೋ ಒಂದು ಪವರ್ಫುಲ್ ಟೂಲ್ ಅನ್ನೋದನ್ನ ಈ ಮೂಲಗಳು ಪದೇ ಪದೇ ನೆನಪಿಸ್ತವೆ. ಬಹಳ ಸ್ಪಷ್ಟವಾಗಿ ಅರ್ಥ ಆಯಿತು. ಇವತ್ತಿನ ನಮ್ಮ ಈ ಡಿಸ್ಕಷನ್ನಲ್ಲಿ ನಮಗೆ ಸಿಕ್ಕಿರೋ ಆಕರಗಳ ಹೆಲ್ಪ್ನಿಂದ ನಾವು ಚುನಾವಣೆಗಳ ಮೂಲ ಅರ್ಥ ಅಂದ್ರೆ ಆ ಲ್ಯಾಟಿನ್ ಪದ ಎಲಿಗೇರೆಯಿಂದ ಹಿಡಿದು ಮತಪತ್ರವು ಬುಲೆಟ್ಟಿಗಿಂತ ಶಕ್ತಿಶಾಲಿ ಅನ್ನೋ ಮಾತಿನ ತೂಕ, ಚುನಾವಣೆಗಳು ಹೇಗೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಆಗಿ ಕೆಲಸ ಮಾಡ್ತವೆ, ಮತ್ತು ಫೈನಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಮೂಲಕ ಹೇಗೆ ಪ್ರತಿಯೊಬ್ಬ ಸಿಟಿಸನ್ಗೂ ಈಕ್ವಲ್ ಪೊಲಿಟಿಕಲ್ ರೈಟ್ ಸಿಕ್ಕಿದೆ, ಇದನ್ನೆಲ್ಲ ಡೀಟೇಲ್ ಆಗಿ ಚರ್ಚೆ ಮಾಡಿದ್ದೇವೆ. ಹೌದು, ಈ ಆಕರಗಳು ಚುನಾವಣೆಗಳ ಥಿಯೋರಿಟಿಕಲ್ ಫ್ರೇಮ್ವರ್ಕ್ ಅನ್ನ, ಅವುಗಳ ಇಂಪಾರ್ಟೆನ್ಸ್ ಅನ್ನ ಮತ್ತು ಅವು ಕೆಲಸ ಮಾಡೋ ರೀತಿಯ ಬೇಸಿಕ್ ಪ್ರಿನ್ಸಿಪಲ್ಸ್ ಅನ್ನ ನೀಟಾಗಿ ನಮ್ಮ ಮುಂದಿಡ್ತವೆ. ಪ್ರಜಾಪ್ರಭುತ್ವ ಹೆಲ್ದಿಯಾಗಿ ಫಂಕ್ಷನ್ ಆಗೋಕೆ ಇವು ಎಷ್ಟು ಮುಖ್ಯ ಅನ್ನೋದನ್ನ ಮನಸ್ಸಿಗೆ ತಟ್ಟೋ ಹಾಗೆ ಹೇಳ್ತವೆ. ಈ ಎಲ್ಲಾ ಚರ್ಚೆ ಆದ್ಮೇಲೆ ನಮ್ಮ ಕೇಳುಗರು ಯೋಚನೆ ಮಾಡೋಕೇನಾದ್ರೂ ಒಂದು ಪಾಯಿಂಟ್ ಇದೆಯಾ? ಖಂಡಿತ ಇದೆ. ನೋಡಿ, ಈ ಆಕರಗಳು ನಮಗೆ ಚುನಾವಣೆಗಳ ಒಂದು ಐಡಿಯಲ್ ಫಾರ್ಮ್ ಅನ್ನ, ಅದರ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅನ್ನ ಪರಿಚಯ ಮಾಡಿಕೊಡುತ್ತೆ. ಸಮಾನತೆ, ಆಯ್ಕೆಯ ಸ್ವಾತಂತ್ರ್ಯ, ಜನರ ಇಚ್ಛೆಯ ರಿಫ್ಲೆಕ್ಷನ್, ಹೀಗೆ. ಸರಿ. ಆದರೆ ಇದು ನಮ್ಮನ್ನ ಒಂದು ಆಳವಾದ ಪ್ರಶ್ನೆಗೆ ತಗೊಂಡು ಹೋಗುತ್ತೆ. ಅದೇನು? ಈ ಥಿಯೋರಿಟಿಕಲ್ ಪ್ರಿನ್ಸಿಪಲ್ಸ್, ಈ ಐಡಿಯಲ್ಸು ರಿಯಾಲಿಟಿಯಲ್ಲಿ, ಪ್ರಾಕ್ಟೀಸ್ನಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇವೆ? ಒಳ್ಳೆ ಪ್ರಶ್ನೆ. ಎಲೆಕ್ಷನ್ ಪ್ರೋಸೆಸ್ಗಳು ನಿಜವಾಗ್ಲೂ ವೋಟರ್ಸ್ ಇಚ್ಛೆಯನ್ನ, ಅವರ ಆಸೆಗಳನ್ನ ಎಷ್ಟರ ಮಟ್ಟಿಗೆ ರಿಫ್ಲೆಕ್ಟ್ ಮಾಡ್ತವೆ? ಥಿಯೋರಿಗೂ ಪ್ರಾಕ್ಟೀಸ್ಗೂ ಗ್ಯಾಪ್ ಇದೆಯಾ? ಇದು ಬಹುಶಃ ನಾವು ಮುಂದಕ್ಕೂ ಯೋಚನೆ ಮಾಡಬೇಕಾದ, ಕಂಟಿನ್ಯೂಸ್ ಆಗಿ ವಿಮರ್ಶೆ ಮಾಡಬೇಕಾದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನನಗನ್ಸುತ್ತೆ. ಖಂಡಿತ ಯೋಚನೆ ಮಾಡಲೇಬೇಕಾದ ಮಾತು. ಇವತ್ತಿನ ಈ ಆಳವಾದ ಚರ್ಚೆ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಧನ್ಯವಾದಗಳು.